ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೆನ್ನೆ ಮೊದಲ ಪಂದ್ಯ RCB CSK ವಿರುದ್ಧ ಸೋತಿದೆ. ಎಲ್ಲೋ ಒಂದ್ ಕಡೆ ಒಂದು ಒಳ್ಳೆ ಸ್ಟಾರ್ಟ್ ಸಿಗುತ್ತೆ, ಗೆಲುವಿನ ಸ್ಟಾರ್ಟ್ ಸಿಗುತ್ತೆ ಅಂತ ನಾವೆಲ್ಲರೂ ಕೂಡ ಅನ್ಕೊಂಡಿದ್ವಿ. ಬಟ್ ಗೇಮ್ ಅಂದ್ಮೇಲೆ ಸೋಲು ಗೆಲುವು ಇದೆಲ್ಲ ಇದ್ದಿದ್ದೇನೆ. ಯಾಕಂದ್ರೆ ಒಂದು ಸೋಲ್ನಿಂದ ನಾವು ಕಲ್ತ್ಕೊಂಡು ಮುಂದೆ ಸಾಗಬೇಕಾಗುತ್ತೆ. ಸೊ ನೆನ್ನೆ ಮ್ಯಾಚ್ ನಲ್ಲಿ RCB ಪ್ರಾಬಬ್ಲಿ ಮಾಡಿದಂತ ಒಂದು 5 ಮಿಸ್ಟೇಕ್ ಸೋಲಿಗೆ ಕಾರಣವಾಯಿತು ಅಂತ ನಾವು ನೋಡೋದಾದ್ರೆ ಯಾವುದು ಅಂತ. ಮೊದಲನೇದಾಗಿ ಟಾಸ್ ಗೆದ್ದು ಫಾಫ್ ಡು ಪ್ಲೆಸಿಸ್ ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದು. ಯಾಕಂದ್ರೆ ಈ ಪಿಚ್ ರಿಪೋರ್ಟ್ ಪ್ರಕಾರ ಕೆವಿನ್ ಪೀಟರ್ಸನ್, ಬ್ರಿಯನ್ ಲಾರಾ ಮ್ಯಾಚ್ಗೆ ಮುಂಚೆ ಒಂದು ಪಿಚ್ ರಿಪೋರ್ಟ್ ಅನ್ನ ಕೊಟ್ಟರು. ಸೊ ಅದರಲ್ಲಿ ಚೇಸ್ ಮಾಡೋಕೆ ಬಹಳ ಸೂಕ್ತವಾದಂತಹ ಪಿಚ್. ಯಾರೇ ಟಾಸ್ ಗೆದ್ರು ಕೂಡ ಚೇಸ್ ಮಾಡಬೇಕು, ಯಾಕಂದ್ರೆ ಅಂಡರ್ ಲೈಟ್ಸ್ ಚೇಸ್ ಮಾಡೋಕೆ ಈಸಿ ಆಗಿರುತ್ತೆ, ಬಾಲ್ ನೀಟ್ ಆಗಿ ಬ್ಯಾಟ್ಗೆ ಬರುತ್ತೆ ಅಂತ ಲಾರಾ, ಪೀಟರ್ಸನ್ ಇಬ್ರು ಕೂಡ ಹೇಳಿದ್ರು. ಬಟ್ ಇವನ್ ಡು ಪ್ಲೆಸಿಸ್ ಯಾಕೆ ಬ್ಯಾಟಿಂಗ್ ತಗೊಂಡ್ರು ಗೊತ್ತಿಲ್ಲ. ಎರಡನೇದಾಗಿ ಪಟೀದಾರ್ ಅಂಡ್ ಮ್ಯಾಕ್ಸ್ವೆಲ್ ಇಬ್ರು ಕೂಡ ಟಾಪ್ ಬ್ಯಾಟ್ಸ್ಮನ್ಸ್, ಒಳ್ಳೆ ಫಾರ್ಮಲಿ ಅಂತ ಒಳ್ಳೆ ಭರವಸೆ ಇರುವಂತಹ ಬ್ಯಾಟ್ಸ್ಮನ್ಸ್ ಅವರು. ಇಬ್ರು ಕೂಡ ಡಕ್ಔಟ್ ಆಗಿದ್ದು. ಪಟೀದಾರ್ ಅಂತೂ ಎಲ್ಲೂ ಪೊಸಿಷನ್ ನಲ್ಲೇ ಇರಲಿಲ್ಲ, ಅವರು ಇಂಡಿಯಾ ಇಂಗ್ಲೆಂಡ್ ಟೆಸ್ಟ್ ಆ ಮೋಡ್ ನಲ್ಲಿ ಇದ್ರು ಅಂತ ಅನಿಸ್ತು. ಎರಡನೇದಾಗಿ ಮ್ಯಾಕ್ಸ್ವೆಲ್, ಧೋನಿ ಅವರಿಗೆ ಒಂದು ಕ್ಯಾಚ್ ಪ್ರಾಕ್ಟೀಸ್ ಕೊಟ್ಟ ಹಾಗೆ ಶಾಟ್ ಇತ್ತು, ನಥಿಂಗ್ ಶಾಟ್ ಅಂತ ಹೇಳ್ಬೋದು. ಅಲ್ಲಿ ಪ್ಲೇಸ್ಮೆಂಟ್ ಇರಲಿಲ್ಲ, ಸ್ಲಿಪ್ಪು ಕೂಡ ಇತ್ತು, ಕೀಪರ್ ಇದ್ದಾರೆ, ಅದೇನ್ ಶಾಟ್ ಹೊಡಿಯೋಕೆ ಹೋದ್ರು ಮ್ಯಾಕ್ಸ್ವೆಲ್ಗೆ ಗೊತ್ತು. ಸೊ ಅವರಿಬ್ರು ಔಟ್ ಆಗಿದ್ದು, ಪ್ರೆಷರ್ ಕ್ರಿಯೇಟ್ ಆಯ್ತು, ಸ್ವಲ್ಪ ರನ್ ಕಡಿಮೆ ಆಯ್ತು ಅಲ್ಲಿಂದ. ಸೊ ಅದಾದ್ಮೇಲೆ ಗ್ರೀನ್, ಬಹಳ ಮುಖ್ಯವಾಗಿ ಗ್ರೀನ್ ಮುಂಬೈ ಇಂಡಿಯನ್ಸ್ ಪರವಾಗಿ ಆಡಬೇಕಾದ್ರೆ 1 ಡೌನ್ ನಂಬರ್ 4 ಇಲ್ಲಿ ಒಳ್ಳೆ ಸ್ಕೋರ್ ಅನ್ನ ಮಾಡಿದ್ದಾರೆ, ಸೆಂಚುರಿ ಹೊಡೆದಿದ್ದಾರೆ. ಸೊ ಗ್ರೀನ್ ಅವ್ರನ್ನ ನಾವು ಟಾಪ್ 3 ಅಥವಾ ಟಾಪ್ 4 ನಲ್ಲಿ ಆಡಿಸಲೇಬೇಕು. ಯಾಕಂದ್ರೆ ಈಸಿ ಆಗಿ ಪವರ್ ಪ್ಲೇ ನಲ್ಲಿ ಕ್ಲಿಯರ್ ಮಾಡಬಲ್ಲ ಅಂತ ಕೆಪಾಸಿಟಿ ಗ್ರೀನ್ಗಿದೆ. 5-6 ಎಲ್ಲ ಅಷ್ಟು ಸೂಟ್ ಆಗಲ್ಲ ಅನ್ಸುತ್ತೆ ಗ್ರೀನ್ಗೆ. ಸೊ ಅದೊಂದು ಮಿಸ್ಟೇಕ್ ನಾವು ಮಾಡಿದ್ವಿ. ಇನ್ನು ಮಯಾಂಕ್ ಡಗರ್ ಅವರ ಓವರ್ಗಳು 2 ಓವರ್ನಲ್ಲಿ 6 ರನ್ ಕೊಟ್ಟಿದ್ರು, 3 ಎಕಾನಮಿ ಇತ್ತು. ಸೊ ಅವ್ರನ್ನ ಇನ್ನೂ ಬಳಸ್ಕೊಳ್ಬೋದಾಗಿತ್ತು. ಹೌದು, ಇಬ್ರು ಲೆಫ್ಟಿ ಇದ್ರು, ದುಬೈ, ಜಡೇಜಾ, ಅದಕ್ಕೆ ಟ್ರೈ ಮಾಡಲಿಲ್ಲ ಅಂತ ಅನ್ಸುತ್ತೆ. ಬಟ್ ಇವನ್ ಮಾಡಿದ್ರೂ ಕೂಡ ಅವರು ಯಶಸ್ವಿ ಆಗ್ತಾ ಇದ್ರು ಅಂತ ಅನ್ಸುತ್ತೆ. ಇನ್ನು ಕೊನೆಯದಾಗಿ ಈಸಿ ಚಾನ್ಸ್ ಚೇಸ್ ಕೊಟ್ರು, ಅಂದ್ರೆ ಚೇಸ್ ಮಾಡೋಕೆ ಯಾವುದೇ ಪ್ರೆಷರ್ ಇರಲಿಲ್ಲ. ದುಬೈ, ಜಡೇಜಾಗೆ ಎಲ್ಲೂ ಕೂಡ ಪ್ರೆಷರ್, ವಿಕೆಟ್ ತೆಗೆಯುವಂತ ಪ್ರೆಷರ್ ಕಾಣಿಸ್ಲಿಲ್ಲ. ಸೊ ಅದು ನಾವು ಮಾಡಿದಂತ ಮಿಸ್ಟೇಕ್. ಅಲ್ಲೊಂದು ವಿಕೆಟ್ ಬಂದಿದ್ರೆ ಮೇ ಬಿ ಒಂದಷ್ಟು ಫಾರ್ಚೂನ್ಸ್ ಚೇಂಜ್ ಆಗಿರೋದು. ಇದು 5 ಮಿಸ್ಟೇಕ್ಸ್, ಟಾಪ್ ಮಿಸ್ಟೇಕ್ಸ್ ನಾವು ಮಾಡಿದ್ದು ಅಂತ ಅನಿಸ್ತಾ ಇದೆ. ಇನ್ನು ಧೋನಿ, ಋತು ಅವರಿಗೆ ಏನು ಟ್ರಿಕ್ಸ್ ಅನ್ನ ಕೊಟ್ರು ಅಂತ ಹೇಳೋದಾದ್ರೆ, 4ನೇ ಓವರ್ ತೀಕ್ಷ್ಣ ಅವ್ರನ್ನ ತಂದಿದ್ವಿ. ಯಾಕಂದ್ರೆ ಫಸ್ಟ್ 3 ಓವರ್ ಡು ಪ್ಲೆಸಿಸ್ ಬೌಂಡ್ರಿ ಮೇಲೆ ಬೌಂಡ್ರಿ ಹೊಡೆದ್ರು, ಒಂದು ಒಳ್ಳೆ ಸ್ಕೋರ್ ಬಂತು, ಆಲ್ಮೋಸ್ಟ್ 40 ವರ್ಗ್ ಬಂತು. ಸೊ ಅದಕ್ಕೋಸ್ಕರ 4ನೇ ಓವರ್ ಸಡನ್ ಆಗಿ ಒಬ್ಬ ಸ್ಪಿನ್ನರ್ ನ ತಂದು ಅಲ್ಲಿ 3 ರನ್ ಬಂತು. ಸೊ ಹಾಗಾಗಿ ಕಂಪ್ಲೀಟ್ ಒಂದು ರುಟೀನ್ ಚೇಂಜ್ ಆಯ್ತು, ಅಂದ್ರೆ ಒಂದು ಫ್ಲೋ ಚೇಂಜ್ ಆಯ್ತು, ಮೊಮೆಂಟಮ್ ಕಡಿಮೆ ಆಯ್ತು. ನೆಕ್ಸ್ಟ್ ಮುಸ್ತಫಿಜುರ್ ಬಂದ ಮೇಲೆ ಆಟೋಮೆಟಿಕ್ಲಿ ಪ್ರೆಷರ್ ಆಯ್ತು, ವಿಕೆಟ್ಗಳು ಬೀಳೋಕೆ ಶುರುವಾದವು. ಇದೊಂದು ಮೇನ್ ಒಂದು ಟ್ರಿಕ್ ಹೇಳ್ಕೊಟ್ಟಿದ್ದು. ಪೇಸರ್ಸ್ಗೆ ರನ್ ಹೋಗ್ತಾ ಇದೆ, ಸ್ಪಿನ್ನರ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಅಲ್ಲಿ ವಿಕೆಟ್ ಬೀಳುತ್ತೆ ಅಥವಾ ಪ್ರೆಷರ್ ಆಗುತ್ತೆ, ರನ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ. ಸೊ ಇದು ಪವರ್ ಪ್ಲೇ ನಲ್ಲಿ ಹೇಳಿದಂತ ಟ್ರಿಕ್. ಇನ್ನು ಬಹಳ ಮುಖ್ಯವಾಗಿ ದುಬೆ ಜೊತೆಗೆ ಮಿಚೆಲ್ ಇದ್ದಾಗ, ಮಿಚೆಲ್ ಔಟ್ ಆದ ನಂತರ ಅಲ್ಲಿ ಮತ್ತೊಬ್ಬ ಲೆಫ್ಟ್ ಹ್ಯಾಂಡರ್ ಅಂದ್ರೆ ಜಡೇಜಾನೇ ಕಳಿಸಿದ್ರು. ಧೋನಿ ಬರ್ಬೋದಾಗಿತ್ತು ರೈಟ್ ಹ್ಯಾಂಡರ್, ಆದ್ರೆ ಇಲ್ಲಿ ಮಯಾಂಕ್ ಡಗಾರ್, ಯಶ್ ದಯಾಳ್ ಒಳ್ಳೆ ಬೌಲಿಂಗ್ ಮಾಡ್ತಾ ಇದ್ದಾರೆ, ಇಬ್ರು ಲೆಫ್ಟೀಸ್. ಸೊ ಆ ಕಾರಣಕ್ಕೆ ಅವರಿಗೆ ಹೆಚ್ಚಿನ ಅವಕಾಶವನ್ನು ಕೊಡಬಾರದು ಅಂತ ಧೋನಿ ಒಂದು ಟ್ರಿಕ್ ಅನ್ನ ಅಲ್ಲಿ ಪ್ಲೇ ಮಾಡಿದ್ದಾರೆ. ಅದು ಅವರೇ ಬರದೆ ಜಡೇಜಾನ ಕಳಿಸೋ ಮೂಲಕ ಮಯಾಂಕ್ ಡಗಾರ್ಗೆ 2 ಓವರ್ ಮಾಡೋಕೆ ಬಿಡಬಾರದು ಅನ್ನೋದು ಅವರ ಪ್ಲಾನ್ ಆಗಿತ್ತು. ಅದು ಸಕ್ಸಸ್ಫುಲ್ ಆಯಿತು ಕೂಡ. ಇದು ಮೇ ಬಿ ನೆನೆ ಒಂದಷ್ಟು ಟ್ರಿಕ್ಸ್ ಆಡಿದ್ದಾರೆ ಧೋನಿ ಅವರು ಅಂತ ಋತುಗೆ ಹೇಳಿದ್ದಾರೆ ಅಂತ, ಋತುರಾಜ್ಗೆ. ಇನ್ನು ನೆನ್ನೆ ಪಂದ್ಯದ ಪಾಸಿಟಿವ್ಸ್ ಬಗ್ಗೆ ನಾವು ಮಾತನಾಡೋದಾದ್ರೆ, ಡು ಪ್ಲೆಸಿಸ್ ಒಳ್ಳೆ ಟಚ್ ಅಲ್ಲಿ ಇದ್ದಾರೆ, ಒಳ್ಳೆ ಓಪನಿಂಗ್ ಕೊಟ್ಟರು, ಅದೊಂದು ನಮಗೆ ಪಾಸಿಟಿವ್. ಇನ್ನೊಂದು ರಾವತ್ ಮತ್ತೆ ಅನುಜ್ ರಾವತ್, ಡಿಕೆ ಬ್ಯಾಟಿಂಗ್ ನಿಜಕ್ಕೂ ನಮಗೆ ಪ್ಲಸ್ ಪಾಯಿಂಟ್. ಫಿನಿಷರ್ಗಳಾಗಿ ಅದ್ಭುತವಾಗಿ ಆಡಿದ್ರು. ಅದರಲ್ಲೂ ತಂಡದಲ್ಲಿರುವಂತಹ ಬ್ಯಾಟಿಂಗ್ ಲೈನಪ್ ಅಲ್ಲಿರುವಂತಹ ಒಬ್ಬನೇ ಲೆಫ್ಟಿ ಅನುಜ್. ಸೊ ಅನುಜ್ ರಾವತ್ ಅವರ ಇನ್ನಿಂಗ್ಸ್, ಡಿಕೆ ಇನ್ನಿಂಗ್ಸ್ ನಮಗೆ ಪ್ಲಸ್ ನೆನ್ನೆ. ಇನ್ನು ಯಶ್ ದಯಾಳ್, ಮಯಾಂಕ್ ಡಗರ್ ಹಾಗೇನೆ ಗ್ರೀನ್ ಬೌಲಿಂಗ್, ಯಾಕಂದ್ರೆ 3 ಜನ ಕೂಡ ನಮ್ಮ ಟೀಮ್ಗೆ, ನಮ್ಮ ಸೆಟಪ್ಗೆ ಹೊಸಬ್ರು. ಸೊ ಅವರಿಂದ ಬಂದಂತ ಒಂದು ಪಾಸಿಟಿವ್ ಬೌಲಿಂಗ್ ನಮಗಿದು ಮುಂದಿನ ಹಂತದಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೇನೆ ಮಯಾಂಕ್ ಡಗರ್ ಅವರ ಫೀಲ್ಡಿಂಗ್, ಅದ್ಭುತವಾದ ಫೀಲ್ಡರ್, ಇದು ನಮಗೆ ದೊಡ್ಡ ಪಾಸಿಟಿವ್. ಯಾಕಂದ್ರೆ ಫೀಲ್ಡಿಂಗ್ ಬಹಳ ಮುಖ್ಯ ಆಗುತ್ತೆ. ಒಂದು 5-10 ರನ್ ಸೇವ್ ಮಾಡೋದು ಮ್ಯಾಚ್ ಅನ್ನೇ ಟರ್ನ್ ಮಾಡಬಹುದು. ಸೊ ಶಹಬಾಜ್ ಅವ್ರಿಗೆ ಕಂಪೇರ್ ಮಾಡಿದ್ರೆ ಈಗ ಅನಿಸ್ತಾ ಇದೆ ಮಯಾಂಕ್ ಡಗರ್ ಬೌಲಿಂಗ್ ನಲ್ಲಿ ಈಸ್ ಬೆಟರ್, ಫೀಲ್ಡಿಂಗ್ ನಲ್ಲಿ. ಅಂಡ್ ಬ್ಯಾಟಿಂಗ್ ನೋಡ್ಬೇಕು ಈಗ, ಬ್ಯಾಟಿಂಗ್ ಹೇಗಿರುತ್ತೆ ಅಂತ. ಸೊ ಇದು ನಿನ್ನೆ ಪಂದ್ಯದ ರಿವ್ಯೂ. ನಿಮ್ಗೇನಾದ್ರೂ ಕಾರಣಗಳು ಅನ್ಸಿದ್ರೆ ಯಾಕೆ ನಾವು ಸೋತ್ವಿ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ. ನಮಸ್ಕಾರ.